ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾರಾಶಿಯವರೇ, ಗಮನದಿಂದ ಕೇಳಿ. ಫೆಬ್ರವರಿ 22 ಭಾನುವಾರ ನಿಮ್ಮ ಜೀವನದಲ್ಲಿ ಸಮತೋಲನ ಮತ್ತು ನ್ಯಾಯದ ತೂಕವನ್ನು ಪರೀಕ್ಷಿಸುವ ವಿಶೇಷ ದಿನವಾಗಿರುತ್ತೆ. ರಾಶಿ ಚಕ್ರದಲ್ಲಿ 7ನೇ ಸ್ಥಾನ ಹೊಂದಿರುವ ತುಲಾರಾಶಿಗೆ ಅಧಿಪತಿ ಶುಕ್ರ ಗ್ರಹ ಸೌಂದರ್ಯ, ಪ್ರೀತಿ, ಐಶ್ವರ್ಯ ಮತ್ತು ಸಂಬಂಧಗಳ ಕಾರಕವಾಗಿರುತ್ತೆ. ನೀವು ಸಹಜವಾಗಿ ಶಾಂತ ಸ್ವಭಾವದವರು, ಎಲ್ಲರಿಗೂ ನ್ಯಾಯ ಮಾಡುವ ಒಂದು ಮನಸ್ಸನ್ನು ಹೊಂದಿರುವವರು. ಆದರೆ ಕೆಲವೊಮ್ಮೆ ಇತರರ ಸಂತೋಷಕ್ಕಾಗಿ ನಿಮ್ಮ ಭಾವನೆಗಳನ್ನು ತ್ಯಜಿಸುವ ಗುಣ ನಿಮ್ಮೊಳಗೆ ಇದೆ. ಈ ಭಾನುವಾರ ನಿಮ್ಮ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ತೂಗ್ತಾ ಇದ್ದ ಒಂದು ನಿರ್ಧಾರ ಸ್ಪಷ್ಟವಾಗುವ ಸೂಚನೆಗಳು ಗೋಚರಿಸುತ್ತೆ. ಬೆಳಿಗ್ಗೆ ಸ್ವಲ್ಪ ದ್ವಂದ್ವ ಭಾವನೆ ಇದ್ರೂ ಕೂಡ ಮಧ್ಯಾಹ್ನದ ನಂತರ ಪರಿಸ್ಥಿತಿ ನಿಮ್ಮ ಪರವಾಗಿ ತಿರುಗುತ್ತೆ. ವಿಶೇಷವಾಗಿ ಒಬ್ಬ ಸ್ತ್ರೀ ಮೂಲಕ ಅಥವಾ ಕುಟುಂಬದ ಹಿರಿಯರ ಮೂಲಕ ಬರುವ ಮಾತು ನಿಮಗೆ ಹೊಸ ದಾರಿಯನ್ನು ತೋರಿಸಬಹುದು. ಆರ್ಥಿಕವಾಗಿ ನೋಡಿದರೆ ಬಾಕಿ ಉಳಿದ ಹಣ ಸಿಗುವ ಸಾಧ್ಯತೆ ಇದೆ. ಆಸ್ತಿ ಅಥವಾ ಹೂಡಿಕೆ ಸಂಬಂಧಿತ ವಿಚಾರಗಳಲ್ಲಿ ಒಳ್ಳೆಯ ಸುದ್ದಿ ಬರಬಹುದು. ಬ್ಯಾಂಕ್ ಅಥವಾ ಕಾನೂನು ಸಂಬಂಧಿತ ವಿಷಯಗಳಲ್ಲಿ ಸ್ಪಷ್ಟತೆ ದೊರೆಯುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಸಿಗಬಹುದು. ಹೊಸ ಜವಾಬ್ದಾರಿ ಅಥವಾ ಪ್ರಾಜೆಕ್ಟ್ ಅವಕಾಶ ಬರಬಹುದು. ವಿಶೇಷವಾಗಿ ಮಹಿಳಾ ಗ್ರಾಹಕರಿಂದ ಲಾಭದ ಸೂಚನೆ ಇದೆ. ಪಾಲುದಾರಿಕೆಯಲ್ಲಿ ಪರಸ್ಪರ ವಿಶ್ವಾಸವನ್ನು ಕಾಪಾಡಿಕೊಳ್ಳಿ. ಕುಟುಂಬ ಜೀವನದಲ್ಲಿ ಶಾಂತಿ ನೆಲೆಸುತ್ತೆ. ಗಂಡ ಹೆಂಡತಿ ನಡುವೆ ಇದ್ದ ಚಿಕ್ಕ ಅಪಾರ್ಥ ನಿವಾರಣೆಯಾಗುತ್ತೆ. ನೀವು ಮೊದಲು ಮಾತಾಡಿದರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತೆ. ಅತ್ತೆ ಮನೆ ಅಥವಾ ಬಂಧುಗಳಿಂದ ಶುಭ ಸುದ್ದಿ ಬರಬಹುದು. ಪ್ರೀತಿಯಲ್ಲಿ ಇರೋರಿಗೆ ಭಾವನಾತ್ಮಕ ದಿನ ಆಗಿರುತ್ತೆ. ಸಾಯಂಕಾಲ ಮಹತ್ವದ ಕರೆ ಅಥವಾ ಸಂದೇಶ ಬರಬಹುದು. ಒಂಟಿ ತುಲಾರಾಶಿಯವರಿಗೆ ಹೊಸ ಪರಿಚಯ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗುತ್ತೆ. ವಿಶೇಷವಾಗಿ ಸಂಜೆ ಸಮಯ ಓದಿಗೆ ಅನುಕೂಲಕರ ಆಗಿರುತ್ತೆ. ಇನ್ನು ಯಾರ್ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರು ಮಾಡ್ತಿದ್ದಾರೋ ಅಂಥವರಿಗೆ ಆತ್ಮವಿಶ್ವಾಸ ವೃದ್ಧಿಯಾಗುತ್ತೆ. ಆರೋಗ್ಯದ ದೃಷ್ಟಿಯಿಂದ ಸಕ್ಕರೆ ಮಟ್ಟ ಅಥವಾ ರಕ್ತದೊತ್ತಡ ಕಡೆ ಗಮನದಲ್ಲಿ ಇಡಿ. ಹೆಚ್ಚು ಸಿಹಿ ಹಾಗೂ ಎಣ್ಣೆ ಆಹಾರ ತಪ್ಪಿಸಿ ನೀರು ಹೆಚ್ಚು ಕುಡಿರಿ. ಸ್ವಲ್ಪ ಯೋಗ ಅಥವಾ ಧ್ಯಾನ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ. ಈ ದಿನ ತುರ್ತು ನಿರ್ಧಾರಗಳನ್ನು ತಪ್ಪಿಸಿ, ಯಾಕೆಂದರೆ ಆತುರದಿಂದ ತೆಗೆದುಕೊಳ್ಳುವ ನಿರ್ಧಾರ ನಂತರ ಪಶ್ಚಾತ್ತಾಪ ತರುತ್ತೆ. ಭಾನುವಾರ ಆಗಿರೋದ್ರಿಂದ ಸೂರ್ಯ ದೇವನಿಗೆ ಪೂಜೆ ಮಾಡಿದರೆ ವಿಶೇಷ ಫಲ ಅನ್ನೋದು ಸಿಗುತ್ತೆ. ಬೆಳಿಗ್ಗೆ ಮನೆ ಸ್ವಚ್ಛಗೊಳಿಸಿ, ಬಾಗಿಲಿಗೆ ರಂಗೋಲಿ ಹಾಕಿ, ದೀಪ ಹಚ್ಚಿ, ಬಿಳಿ ಅಥವಾ ಗುಲಾಬಿ ಬಣ್ಣದ ವಸ್ತ್ರ ಧರಿಸೋದು ಶುಭಕರವಾಗಿರುತ್ತೆ. ಓಂ ಶ್ರೀ ಆದಿತ್ಯಾಯ ನಮಃ ಅಂತ ಈ ಮಂತ್ರವನ್ನು 108 ಬಾರಿ ಜಪಿಸಿದರೆ ಐಶ್ವರ್ಯ ಮತ್ತು ಮನಃಶಾಂತಿ ದೊರೆಯುತ್ತೆ. ಬಡ ಮಹಿಳೆಗೆ ಬಟ್ಟೆ ಅಥವಾ ಸಿಹಿ ದಾನ ಮಾಡಿದರೆ ನಿಮಗೆ ಶುಕ್ರ ದೋಷ ಕಡಿಮೆಯಾಗುತ್ತೆ. ನಿಮಗೆ ಅನುಕೂಲಕರ ಸಂಖ್ಯೆಗಳು 6 ಮತ್ತು 2. ಗುಲಾಬಿ ಮತ್ತು ಬಿಳಿ ಬಣ್ಣಗಳು ಶುಭಕರವಾಗಿರುತ್ತೆ. ದಕ್ಷಿಣ ದಿಕ್ಕಿನ ಪ್ರಯಾಣ ಲಾಭಕರವಾಗಿರುತ್ತೆ. ಆದರೆ ವಾಹನ ಚಾಲನೆ ಮಾಡಬೇಕಾದ್ರೆ ಎಚ್ಚರಿಕೆ ಅಗತ್ಯ ಇರಲಿ. ತುಲಾರಾಶಿಯವರೇ, ನಿಮ್ಮ ಜೀವನದಲ್ಲಿ ಸಮತೋಲನೆ ನಿಮ್ಮ ಶಕ್ತಿ. ಈ ದಿನ ನೀವು ತೆಗೆದುಕೊಳ್ಳುವ ಸಮಂಜಸ ನಿರ್ಧಾರ ಭವಿಷ್ಯದಲ್ಲಿ ದೊಡ್ಡ ಯಶಸ್ಸಿಗೆ ಕಾರಣವಾಗುತ್ತೆ. ನಿಮ್ಮ ಧೈರ್ಯ ಮತ್ತು ಮೃದುವಾದ ಮಾತುಗಳಿಂದ ಎಲ್ಲರ ಮನವನ್ನು ಗೆಲ್ಲಬಹುದು. ಸಹನೆಯಿಂದ ನಡೆದುಕೊಂಡ್ರೆ ಈ ಭಾನುವಾರ ನಿಮ್ಮ ಭಾಗ್ಯವನ್ನು ಸುಂದರವಾಗಿ ರೂಪಿಸುವ ದಿನವಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್, ಮತ್ತೆ ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ.